ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆಕಾಶವಾಣಿ ಜನರ ಧ್ವನಿಯಾಗಿ, ಜನರ ವಿಶ್ವವಿದ್ಯಾನಿಲಯವಾಗಿ ಜನರಿಗೆ ಬೇಕಾದಂತಹ ಮಾಹಿತಿಯನ್ನು ನೀಡ್ತಾ ಬಂದಿದೆ. ನಮ್ಮ ಹೆಸರೇ ಹೇಳುವಂತೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಮಾಹಿತಿ, ಶಿಕ್ಷಣ, ಮನೋರಂಜನೆಯನ್ನು ನಿರಂತರವಾಗಿ ನೀಡ್ತಾ ಬಂದಿರುವಂತಹ ಮಾಧ್ಯಮ ಆಕಾಶವಾಣಿ. ಅಭಿವೃದ್ಧಿ ಪತ್ರಿಕೋದ್ಯಮವನ್ನು ನಿಜವಾದ ಅರ್ಥದಲ್ಲಿ ನಡೆಸ್ತಾ ಇರುವಂತಹ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಆಕಾಶವಾಣಿ ಮಂಚೂಣಿಯಲ್ಲಿ ನಿಲ್ಲುತ್ತೆ. ಆಕಾಶವಾಣಿ ಬಹಳ ಹಿಂದಿನಿಂದಲೂ ಕೂಡ ಜನರ ನಾಡಿ ಮಿಡಿತವನ್ನು ಅರಿತಿರುವಂತಹ ಸಂಸ್ಥೆ. ಹೀಗಾಗೇ ಆಕಾಶವಾಣಿಯಲ್ಲಿ ವಿಶೇಷ ಕಾರ್ಯಕ್ರಮಗಳಿಗೆ ಹಿಂದಿನಿಂದಲೂ ಬೇಡಿಕೆ ಇದೆ. ಆಕಾಶವಾಣಿ ಯುವಕರನ್ನು, ಮಕ್ಕಳನ್ನು, ಮಹಿಳೆಯರನ್ನು, ವೃದ್ಧರನ್ನು ಮತ್ತು ಕೃಷಿಕರನ್ನು ವಿಶೇಷವಾಗಿ ಅವರಿಗೆ ಬೇಕಾದಂತಹ ಮಾಹಿತಿಯನ್ನು ಕಾಲಕ್ಕೆ ನೀಡ್ತಾ ಬಂದಿದೆ. ಬಹುಶಃ ಆಕಾಶವಾಣಿ ಮತ್ತು ಕೃಷಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ರೈತಾಪಿ ಬದುಕಿನ ಘನತೆಯನ್ನು ಎತ್ತಿ ಹಿಡಿತಾ ರೈತರಿಗೆ ಅಗತ್ಯವಾದಂತಹ ಮಾಹಿತಿಯನ್ನು ನಿರಂತರವಾಗಿ ನೀಡ್ತಾ ಬಂದಿರುವಂತಹ ಒಂದು ಸಂಸ್ಥೆ ಇದೆ ಅಂದರೆ ಅದು ಆಕಾಶವಾಣಿ. ತನ್ನ ಪ್ರತಿನಿತ್ಯದ 50 ನಿಮಿಷಗಳ ಸಮಯವನ್ನು, ಅದು ಮೌಲ್ಯಯುತವಾದಂತಹ ಸಮಯವನ್ನು ಕೃಷಿಕರ ಅಭಿವೃದ್ಧಿಗಾಗಿ ಆಕಾಶವಾಣಿ ಮೀಸಲಿಟ್ಟಿದೆ. ನಮ್ಮ ದೇಶದಲ್ಲಿ ಒಂದು ಸರ್ವೆ ನಡೆಯುತ್ತೆ, ಕೃಷಿಕರಿಗೆ ಮಾಹಿತಿ ಯಾವ ಮಾಧ್ಯಮದಿಂದ ದೊರೀತಾ ಇದೆ ಅಂತ. ಇದನ್ನು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅವರು ಮಾಡಿದಾಗ ಬಂದಂತಹ ಫಲಿತಾಂಶ ಬಹಳ ಅಚ್ಚರಿಯಿಂದ ನೀಡಿತ್ತು. 50% ಜನರಿಗೆ ಯಾವುದೇ ಮಾಹಿತಿ ಇಲ್ಲದೆ ಕೃಷಿ ಮಾಡ್ತಿದ್ದಾರೆ. ಇನ್ನು ಉಳಿದ 50ರಲ್ಲಿ 13% ಜನ ಮಾಹಿತಿಗಾಗಿ ಆಕಾಶವಾಣಿಯನ್ನು ಅವಲಂಬಿಸಿದ್ದಾರೆ ಅಂತ. ಇದನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಮಾಸ್ ಮೀಡಿಯಾ ಸಪೋರ್ಟ್ ಟು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ, ಅಂದರೆ ಕೃಷಿ ಅಭಿವೃದ್ಧಿಗೆ ಸಮೂಹ ಮಾಧ್ಯಮಗಳ ಬೆಂಬಲ ಅನ್ನೋ ಯೋಜನೆ ಅಡಿನಲ್ಲಿ 96 ಆಕಾಶವಾಣಿ ಕೇಂದ್ರಗಳಿಂದ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಆರಂಭ ಮಾಡಿತು. ಇದಕ್ಕೆ ಮೂಲ ಇದ್ದದ್ದು ಹಾಸನ ಆಕಾಶವಾಣಿಯಲ್ಲಿ ನಡೆದಂತಹ ಕೃಷಿರಂಗ ಕಾರ್ಯಕ್ರಮಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಆಡಿಯನ್ಸ್ ರಿಸರ್ಚ್ ರಿಪೋರ್ಟ್. ಇವತ್ತು ಆಕಾಶವಾಣಿ ಕೃಷಿಕರಿಗೆ ಬೇಕಾದಂತಹ ಮಾಹಿತಿಯನ್ನು ನೀಡುವಲ್ಲಿ ಮಂಚೂಣಿಯಲ್ಲಿದೆ. ಮೈಸೂರು ಆಕಾಶವಾಣಿ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇದರಲ್ಲಿ ಬಹಳ ವಿಶೇಷವಾದ್ದು ಬಾನುಲಿ ಕೃಷಿ ಬೆಳಗು ಅನ್ನೋ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿದೆ ಅಂದರೆ ಬಾನುಲಿ ಕೃಷಿಕರು ಅನ್ನುವಂತಹ ಪ್ರತ್ಯೇಕ ಕೃಷಿಕರ ವರ್ಗವನ್ನೇ ಸೃಷ್ಟಿ ಮಾಡಿದೆ. ಪ್ರತಿ ವರ್ಷ ಫೆಬ್ರವರಿ 15ನೇ ತಾರೀಖನ್ನು ನಾವು ರೇಡಿಯೋ ಕಿಸಾನ್ ದಿವಸ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಈ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ವಿವಿಧ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣವನ್ನು ಆಯೋಜಿಸ್ತಾ ಬಂದಿದೆ.